ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. BC ರೋಡ್ ಬಸ್ ಸ್ಟಾಪ್ನಲ್ಲಿ ಇಡೀ ಕರ್ನಾಡು ಬೆಚ್ಚಿ ಬೀಳುವಂತೆ ನರ್ಸಿಂಗ್ ಓದ್ತಾ ಇದ್ದ ಹಾಗೂ ಪುಷ್ಪರಾಜ್ ಆಸ್ಪತ್ರೆಯಲ್ಲಿ ನರ್ಸಿಂಗ್ ಕೆಲಸವನ್ನು ಮಾಡಿಕೊಂಡಿದ್ದಂಥ ಅಮಾಯಕ ಲಾವಣ್ಯಳ ಮೇಲೆ ಬರುಬರುವಾಗಿ ಕುರ್ತೆ ಎಸಗಿದಂಥ ಸೈಕೋ ಪ್ರೇಮಿ ಚೇತನ್ ಕುರಿತಾದಂಥ ಬಿಗ್ ಅಪ್ಡೇಟ್ ಇದು. ಚೇತನ್ನ ಆರೋಗ್ಯ ಮತ್ತು ಆತನ ಮನಸ್ಥಿತಿ, ಪೊಲೀಸರ ಮುಂದೆ ಸದ್ಯದ ಆತನ ವರ್ತನೆ, ಇದೆಲ್ಲವೂ ಕೂಡ ಇದೀಗ ಕದನ ಕುತೂಹಲಕ್ಕೆ ತಿರುಗ್ತಾ ಇದೆ. ಸದ್ಯ ಲಾವಣ್ಯ ಪೋಷಕರು ಮಹಜರ್ ವಿಷಯವಾಗಿ ಬಂಟ್ವಾಳ ಸ್ಟೇಷನ್ಗೆ 2-3 ಬಾರಿ ಓಡಾಡ್ತಾ ಇದ್ದಾರೆ. ಅಂದರೆ ಆತ ಹಾಕಿದಂಥ ಬಟ್ಟೆ ಕುರಿತಾಗಿ ಮಹಜರು ಸಂಬಂಧಪಟ್ಟ ಹಾಗೆ ಸ್ಟೇಷನ್ಗೆ ಪೊಲೀಸ್ನವರು ಕರೆಸ್ಕೊಂಡಿದ್ದಾರೆ. ಹಾಗಾಗಿ ಪೋಷಕರು ಮತ್ತು ಲಾವಣ್ಯ ಭಾವ ಅವ್ರನ್ನ ಕರೆಸ್ಕೊಂಡು ವಿಚಾರಣೆ ಕೂಡ ನಡೆಸಿದ್ದಾರೆ. ಈ ನಡುವೆ ಇಲಿ ಪಾಷಾಣ ತಿಂದು ವೆನ್ಲಾಕ್ ಆಸ್ಪತ್ರೆ ICUನಲ್ಲಿ ಡ್ರಾಮಾ ಮಾಡ್ತಾ ಇದ್ದಂಥ ಹಂತಕ ಚೇತನ್ ಈಗ ಸದ್ಯ ಗುಣಮುಖನಾಗಿದ್ದಾನೆ. ವೈದ್ಯರು ಆತನನ್ನು ICUನಿಂದ ಬಿಡುಗಡೆ ಮಾಡಿ ಜನರಲ್ ವಾರ್ಡ್ಗೆ ಶಿಫ್ಟ್ ಕೂಡ ಮಾಡಿದ್ದಾರೆ. ಇದರ ಬೆನ್ನಲ್ಲೇ ಬಂಟ್ವಾಳ ಪೊಲೀಸ್ನವರು ಆತನಿಗೆ ಬೇಡಿ ತೊಡಿಸ್ಲಿಕ್ಕೆ ಸ್ಕೆಚ್ ಕೂಡ ಹಾಕ್ತಾ ಇದ್ದಾರೆ. ಹಾಗಾದರೆ ಇಂದಿನಿಂದ ಪೊಲೀಸ್ ತನಿಖೆ ಯಾವ ರೀತಿ ಇರಲಿದೆ, ಲಾವಣ್ಯ ಕೇಸ್ನ ಅಪ್ಡೇಟ್ ಏನು ಅನ್ನೋದನ್ನ ನೋಡ್ತಾ ಹೋಗೋಣ. ಸ್ನೇಹಿತರು, 4 ವರ್ಷಗಳ ಹಿಂದಿನ ಬ್ರೇಕಪ್ ಹಾಗೇತನವನ್ನು ಸಾಧಿಸಿ ಸಾರ್ವಜನಿಕರ ಕಣ್ಣೆದುರೆ ಲಾವಣ್ಯಳ ನೇತ್ರನ್ನು ಹರಿಸಿದಂಥ ಚೇತನ್ ಗೌಡನಿಗೆ ಈಗ ಕಾನೂನಿನ ಸಿಂಹ ಸ್ವಪ್ನ ಶುರುವಾಗಿರೋದು. ಇಷ್ಟು ದಿನ ICUನಲ್ಲಿ ಉಸಿರಾಡ್ಕೊಂಡಿದ್ದ, ಆದರೆ ಇವತ್ತು ಆತನ ಆರೋಗ್ಯ ಸಂಪೂರ್ಣ ಸುಧಾರಣೆ ಕಂಡಿದೆ. ಜನರಲ್ ವಾರ್ಡ್ಗೆ ಶಿಫ್ಟ್ ಮಾಡಲಾಗಿದೆ. ಇತ್ತ ಹಂತಕ ವಾರ್ಡ್ಗೆ ಬರ್ತಾ ಇದ್ದಾಗೆ ಅತ್ತ ಬಂಟ್ವಾಳ ಪೊಲೀಸ್ನವರು ಆತನನ್ನು ಕಸ್ಟಡಿಗೆ ಪಡೀಲಿಕ್ಕೆ ಕಾನೂನು ಪ್ರಕ್ರಿಯೆ ಕೂಡ ಚುರುಕುಗೊಳಿಸಿದ್ದಾರೆ. ಮುಂದಿನ ಪೊಲೀಸ್ ತನಿಖೆ ಹೇಗಿರುತ್ತೆ? ತುಂಬ ಇಂಟ್ರೆಸ್ಟಿಂಗ್ ಸ್ನೇಹಿತರೆ. ವೈದ್ಯರು ಡಿಸ್ಚಾರ್ಜ್ ಫಿಟ್ನೆಸ್ ಸರ್ಟಿಫಿಕೇಟ್ ಕೊಡಬೇಕು. ತಕ್ಷಣ ಪೊಲೀಸ್ನವರು ಆತನನ್ನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ. ಅಂದರೆ ಈತ ಈಗ ಆರಾಮಾಗಿದ್ದಾನೆ, ಆರೋಗ್ಯವಾಗಿದ್ದಾನೆ ಅಂತ ಹೇಳಿ ಒಂದು ಡಿಸ್ಚಾರ್ಜ್ ಫಿಟ್ನೆಸ್ ಸರ್ಟಿಫಿಕೇಟನ್ನು ಹಿಡ್ಕೊಂಡು ಪೊಲೀಸ್ನವರು ಆತನನ್ನು ಕರೆದುಕೊಂಡು ಹೋಗಿ ಜಡ್ಜ್ ಮುಂದೆ ನಿಲ್ಲಿಸ್ತಾರೆ. ಮೊದಲು ನ್ಯಾಯಾಂಗ ಬಂಧನ, ಅಂದರೆ ಆತನ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗುತ್ತೆ. ಅಂದರೆ ಘಟನೆಯ ಭೀಕರತೆ ಮತ್ತು ಈ ಕೃತ್ಯದ ಹಿಂದಿನ ಅಸಲಿ ಸತ್ಯ ಹೊರತೆಗೆಯಲಿಕ್ಕೆ ಪೊಲೀಸ್ನವರು ಚೇತನನ್ನು ಕನಿಷ್ಠ ನಮಗೆ ಒಂದು 10 ರಿಂದ 14 ದಿನ ನ್ಯಾಯಾಂಗ ಬಂಧನ ಅಥವಾ ಕಸ್ಟಡಿಗೆ ಕೊಡಿ ಅಂತಲೂ ಕೂಡ ಕೋರ್ಟ್ಗೆ ಅರ್ಜಿ ಸಲ್ಲಿಸ್ತಾರೆ. ಅದರ ಆಧಾರದ ಮೇಲೆ ಜಡ್ಜ್ ಈತನಿಗೆ ನ್ಯಾಯಾಂಗ ಬಂಧನ ಎಷ್ಟು ದಿನಗಳ ಕಾಲ ಕೊಡಬೇಕು, ಏನು ಎತ್ತ ಅನ್ನೋದು ಆರಂಭದಲ್ಲಿ ಕನಿಷ್ಠ ಒಂದು 10 ರಿಂದ 14 ದಿನಗಳ ಕಾಲ ನ್ಯಾಯಾಂಗ ಬಂಧನ ವಿಧಿಸುವಂಥ ಸಾಧ್ಯತೆಗಳು ಕೂಡ ಇದೆ. ಸ್ನೇಹಿತರೆ, ಆರೋಪಿಯನ್ನು BC ರೋಡ್ ಬಸ್ ನಿಲ್ದಾಣಕ್ಕೆ ಕರ್ಕೊಂಡ್ಬಂದು ಈ ಕೃತ್ಯವನ್ನು ಎಸಗಲಿಕ್ಕೆ ಆತ ಬಳಸಿದಂಥ ತಲವಾರು ಎಲ್ಲಿಂದ ತಂದ, ಯಾವ ಅಂಗಡಿಯಿಂದ ತಂದ, ಆತನಿಗೆ ಕೊಟ್ಟವ್ರು ಯಾರು, ಜೊತೆಗೆ ಯಾರೆಲ್ಲ ಸಹಕಾರ ಇತ್ತು, ಹೇಗೆ ದಾಳಿ ಮಾಡ್ದ ಎಂಬುದನ್ನು ಸಾರ್ವಜನಿಕರ ಸಮ್ಮುಖದಲ್ಲೇ ಸ್ಪಾಟ್ ಮಹಜರ್ ಕೂಡ ನಡೆಯುತ್ತೆ. ಆತನನ್ನು ಕರೆದುಕೊಂಡು ಬರಬೇಕಾದ್ರೆ ಆ BC ರೋಡ್ ಬಸ್ ಸ್ಟ್ಯಾಂಡ್ಗೆ ಮತ್ತೆ ಕರೆದುಕೊಂಡು ಬರಬೇಕು. ಇದೆಲ್ಲವೂ ಕೂಡ ತುಂಬ ಕಾಂಪ್ಲಿಕೇಟೆಡ್. ಅಲ್ಲಿ ಜನ ಸಿಡಿದೇಳೋ ಸಾಧ್ಯತೆಗಳು ಕೂಡ ಇರುತ್ತೆ. ಅದೆಲ್ಲವನ್ನು ಕೂಡ ಪೊಲೀಸ್ನವರ ಸರಹದ್ದಿನಲ್ಲೇ ಎಲ್ಲವನ್ನು ಕೂಡ ತುಂಬ ಜಾಗರೂಕತೆಯಿಂದ ನಡೆಸ್ತಾರೆ. ಇನ್ನೊಂದು ಕಡೆ ಡಿಜಿಟಲ್ ಸಾಕ್ಷ್ಯಗಳು, ಲಾವಣ್ಯ ಮತ್ತು ಚೇತನ್ ನಡುವಿನ ಹಳೆ ಚಾಟಿಂಗ್ ಮತ್ತು ಈ ಕೃತ್ಯವನ್ನು ಎಸಗುವ ಮುನ್ನ ಆತ ಮಾಡಿದಂಥ ಕಾಲ್ಗಳು ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇರತಕ್ಕಂಥ ಸುಳ್ಳು ಸುದ್ದಿಗಳಿಗೆ ಏನಾದರೂ ಲಿಂಕ್ ಇದೆಯಾ ಅನ್ನೋದ್ರ ಬಗ್ಗೆ ಸೈಬರ್ ಕ್ರೈಮ್ ತನಿಖೆ ಕೂಡ ಒಂದು ಹಂತದಲ್ಲಿ ನಡೆಯುತ್ತೆ. ಅಂದರೆ ಈ ಕೃತ್ಯಕ್ಕೆ ಕೇವಲ ಏಕಪಕ್ಷೀಯ ಪ್ರೇಮ ಮಾತ್ರ ಕಾರಣವಾ ಅಥವಾ ಬೇರೆ ಯಾರಾದರೂ ಪ್ರಚೋದನೆ ಕೊಟ್ಟಿದ್ರಾ, ಜೊತೆಗೆ ಈತನೊಂದಿಗೆ ಮಾತ್ರ ಈ ಪ್ರೇಮ ಕಥೆ ಅಥವಾ ಇನ್ಯಾರಾದರೂ ಇದೇ ರೀತಿಯಾದಂಥ ಲವ್ ಬ್ರೇಕಪ್ ಸ್ಟೋರಿಗಳಿದ್ದರೆ ಅವರೆಲ್ಲರೂ ಕೂಡ ಪ್ಲ್ಯಾನ್ ಮಾಡ್ಕೊಂಡು ಏನಾದರೂ ಮಾಡಿರೋ ಸಾಧ್ಯತೆಗಳಿದೆಯಾ? ಅದೆಲ್ಲದರೂ ಕೂಡ ತುಂಬ ಇಂಪಾರ್ಟೆಂಟ್ ಆಗೋದು ಏನು ಅಂದರೆ, ಈಗ ಚೇತನ್ ಕೊಡ್ತಕ್ಕಂಥ ಸ್ಟೇಟ್ಮೆಂಟ್ ಆಧಾರದ ಮೇಲೆ ಅದಾಗಿಯೂ ಕೂಡ ನ್ಯಾಯಾಲಯದಲ್ಲಿ ವಿಚಾರಣೆ ನಡಿಬೇಕಾದ್ರೆ ಏನಾದರೂ ಆರೋಪಿಗಳು ತಮ್ಮ ಶಿಕ್ಷೆಯ ಪ್ರಮಾಣವನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಅಥವಾ ರಕ್ಷಣೆ ಪಡೆಯಲಿಕ್ಕೆ ಸಾಮಾನ್ಯವಾಗಿ ಬಳಸ್ತಕ್ಕಂಥ ಕೆಲವು ತುಂಬ ತಾಂತ್ರಿಕ ವಾದಗಳನ್ನು ನಾನು ಇಲ್ಲಿ ವಿಶ್ಲೇಷಣೆ ಮಾಡ್ತಾ ಹೋಗ್ತೇನೆ. ಯಾಕೆಂದರೆ ನೋಡಿ, ಆತನಿಗೂ ಕೂಡ ತಪ್ಪಿಸ್ಕೊಳ್ಳಿಕ್ಕೆ ಈ ಕೃತ್ಯವನ್ನು ಎಸಗಿಯೂ ಕೂಡ ಗೊತ್ತಿದ್ದು ಕೂಡ ಎಲ್ರಿಗೂ ಕೂಡ ಸಾರ್ವಜನಿಕವಾಗಿ ಈತ ಎಸಗಿರ್ತಕ್ಕಂಥ ಕೃತ್ಯ ಎಂಥದ್ದು ಅಂತ ಗೊತ್ತು. ಆದರೆ ಇದರಿಂದಲೂ ಕೂಡ ಆತ ಪಾರಾಗಲಿಕ್ಕೆ ಏನೆಲ್ಲ ಟ್ಯಾಕಲ್ಸ್ಗಳನ್ನು ಮಾಡಬಹುದು ಅಂತ. ಸ್ನೇಹಿತರು ನೋಡಿ, ಒಂದು ಅನಾರೋಗ್ಯ ಮತ್ತು ಈಗ ಆತ ಇಲಿ ಪಾಷಾಣವನ್ನು ಸೇವನೆ ಮಾಡಿರೋದ್ರಿಂದ ಆತನಿಗೆ ಉಂಟಾದಂಥ ಗಂಭೀರ ದೈಹಿಕ ಸಮಸ್ಯೆಯನ್ನು ಮುಂಚೂಣಿಗೆ ತಂದುಬಿಟ್ಟು ಆಸ್ಪತ್ರೆ ಚಿಕಿತ್ಸೆ ಪಡಿಬೇಕು ಅನ್ನೋ ವೈದ್ಯಕೀಯ ಜಾಮೀನು ಅಂದರೆ ಮೆಡಿಕಲ್ ಬೇಲ್ ಪಡೀಲಿಕ್ಕೆ ಆತನ ಪರ ವಕೀಲರು ಕೂಡ ಟ್ರೈ ಮಾಡ್ಬೋದು. ಆದರೆ ಪ್ರಕರಣ ಅತ್ಯಂತ ಭೀಕರವಾಗಿರೋದ್ರಿಂದ ಕೋರ್ಟ್ ಇಂತಹ ಪ್ರಕರಣಗಳಲ್ಲಿ ಸುಲಭವಾಗಿ ಏನು ಬೇಲ್ ಕೊಡೋದಿಲ್ಲ. ಹಾಗಾಗಿ ಆ ಚಾನ್ಸಸ್ ತುಂಬ ಕಮ್ಮಿ. ಆತನಿಗೆ ಬೇಲ್ ತೆಗೆದುಕೊಳ್ಳಿಕ್ಕಿರ್ತಕ್ಕಂಥ ಅವಕಾಶಗಳು ಯಾವ್ದ್ಯಾವುದು ಅಂತಲೂ ಕೂಡ ಹೇಳ್ತಾ ಇದ್ದೀನಿ. ಬಟ್ ಆ ಚಾನ್ಸಸ್ ಎಷ್ಟು ಕಮ್ಮಿ ಇದೆ ಅನ್ನೋದು ಕೂಡ ನಾನು ನಿಮಗೆ ಅರ್ಥ ಮಾಡಿಸ್ತಾ ಇರೋದು.
ಇನ್ನು ಈ ಕೃತ್ಯವನ್ನು ಎಸಗೋ ಸಮಯದಲ್ಲಿ ಆರೋಪಿಯ ಮಾನಸಿಕ ಸ್ಥಿತಿ ಸರಿ ಇರಲಿಲ್ಲ. ಆತ ಸೈಕೋಸಿಸ್ ಅಥವಾ ತೀವ್ರವಾಗಿ ಮಾನಸಿಕ ಖಿನ್ನತೆಯಿಂದ ಬಳಲ್ತಾ ಇದ್ದ ಅನ್ನೋದನ್ನು ಬಿಂಬಿಸಿ ಶಿಕ್ಷೆಯಿಂದ ವಿನಾಯಿತಿ ಪಡೀಲಿಕ್ಕೂ ಕೂಡ ರಕ್ಷಣಾತ್ಮಕವಾದಂಥ ವಾದವನ್ನು ಅವರ ಪರ ವಕೀಲರು ಮಂಡಿಸಬಹುದು. ಆದರೆ ಇದನ್ನು ಸಾಬೀತು ಮಾಡಲಿಕ್ಕೆ ಮೆಡಿಕಲ್ ಬೋರ್ಡ್ ಕಠಿಣ ತಪಾಸಣೆ ಮತ್ತು ವರದಿ ಅತ್ಯಗತ್ಯವಾಗುತ್ತೆ. ಹಾಗಾಗಿ ಇದು ಕೂಡ ಸಾಗಬಹುದು. ಇನ್ನು ಕೃತ್ಯ ಮುಂಚಿತವಾಗಿ ಪ್ಲ್ಯಾನ್ ಮಾಡಿದ್ದೆಲ್ಲ ಸ್ಥಳದಲ್ಲಿ ತೀವ್ರವಾಗಿ ಪ್ರಚೋದನೆಯಿಂದ ಅಂದರೆ ಸಡನ್ ಆ್ಯಂಡ್ ಗ್ರೇವ್ ಪ್ರೊವೋಕಿಂಗ್ ಆಗಿ ಭಾವುಕನಾಗಿ ಹಠಾತ್ ಈ ಥರದ ನಿರ್ಧಾರವನ್ನು ತೆಗೆದುಕೊಂಡೆ ಅಂತ ಬಿಂಬಿಸ್ಲಿಕ್ಕೆ ಟ್ರೈ ಮಾಡ್ಬೋದು. ಆದರೆ ಆತ ಮುಂಚಿತವಾಗಿಯೇ ಬ್ಯಾಗ್ನಲ್ಲಿ ತುಂಬಿಕೊಂಡು ಕಾರಿನಿಂದ ಬಂದು ಎಲ್ಲವನ್ನು ಕೂಡ ಸಿದ್ಧಪಡಿಸ್ಕೊಂಡು ಬಂದಿರೋದ್ರಿಂದ ಈ ವಾದ ಕೂಡ ನಿಲ್ಲೋದು ಕಷ್ಟ. ಸದ್ಯ ಪೊಲೀಸರ ಬಳಿ ಇರತಕ್ಕಂಥ ಡಿಜಿಟಲ್ ಸಾಕ್ಷ್ಯಗಳು, ಸ್ಟ್ರಾಂಗ್ ಸಾಕ್ಷ್ಯ ಅಂದರೆ ಈ ಕೃತ್ಯ BC ರೋಡ್ ಬಸ್ ನಿಲ್ದಾಣದ ಸ್ಥಳದಲ್ಲೇ ಬ್ಯಾಗನ್ನು ಬಿಟ್ಟು ಕಾರ್ನಲ್ಲಿ ಓಡಿ ಹೋಗಿ ಪರಾರಿಯಾಗಿದ್ದರಿಂದ ಆ ಬ್ಯಾಗ್ನಲ್ಲಿ ಆತನ ಮೊಬೈಲ್ ಫೋನ್ ಪತ್ತೆಯಾಗಿದೆ. ಅದನ್ನು ಪೊಲೀಸ್ನವರು ವಶಪಡಿಸ್ಕೊಂಡಿದ್ದಾರೆ. ಆ ಮೊಬೈಲ್ ಮೂಲಕ ಲಾವಣ್ಯಾಳಿಗೆ ಆತ ಕೊಡ್ತಾ ಇದ್ದಂಥ ಕಿರುಕುಳ, ಬೆದರಿಕೆ ಇವೆಲ್ಲವನ್ನೂ ಕೂಡ ಡಿಜಿಟಲ್ ಸಾಕ್ಷ್ಯಗಳಾಗಿ ಕ್ರೋಢೀಕರಿಸಲಾಗುತ್ತೆ. ಇನ್ನು ಹೊಸ BNSS ಆ್ಯಕ್ಟ್ ಅಡಿಯಲ್ಲಿ ಈ ಥರದ ಭೀಕರವಾದಂಥ ಕೃತ್ಯದ ಪ್ರಕರಣಗಳಲ್ಲಿ ಆರೋಪಿ ಬಂಧನವಾದ 90 ಡೇಸ್ ಒಳಗಾಗಿ ಕಡ್ಡಾಯವಾಗಿ ಚಾರ್ಜ್ ಶೀಟ್ ಸಲ್ಲಿಸಬೇಕು. ಇನ್ನು ಮೇನ್ಲಿ ಇಂಪಾರ್ಟೆಂಟ್ ಡಿಜಿಟಲ್ ಸಾಕ್ಷ್ಯಗಳು ಅದೆಲ್ಲವೂ ಕೂಡ ಇದೆ. CCTV ಫುಟೇಜ್ ಇದೆ. ಎಲ್ಲ ಆಧಾರದ ಮೇಲೆ ಚಾರ್ಜ್ ಶೀಟ್ ಮಾಡಲಾಗುತ್ತೆ. ಇನ್ನು ಚೇತನ್ ಜನರಲ್ ವಾರ್ಡ್ಗೆ ಶಿಫ್ಟ್ ಆಗಿರೋದ್ರಿಂದ ಮೆಡಿಕಲ್ ರಿಪೋರ್ಟ್ ಬಂದ ತಕ್ಷಣ ಅಧಿಕೃತ ಬಂಧನ ಪ್ರಕ್ರಿಯೆಯನ್ನು ಮುಗಿಸಿ ಈ ಗಡುವಿನ ಒಳಗೆ ಭದ್ರ ಸಾಕ್ಷ್ಯಗಳೊಂದಿಗೆ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟನ್ನು ಸಲ್ಲಿಸಲಿಕ್ಕೆ ಪೊಲೀಸ್ನವರು ಸಿದ್ಧತೆ ಮಾಡ್ಕೊಳ್ತಾರೆ. ಇಫ್ ಇನ್ ಕೇಸ್ 90 ಡೇಸ್ ಒಳಗೆ ಚಾರ್ಜ್ ಶೀಟ್ ಆಗದೇ ಇದ್ದರೆ ಆತನಿಗೆ ಬೇಲ್ ತೆಗೆದುಕೊಳ್ಳಿಕ್ಕೆ ಒಂದು ಅವಕಾಶ, ಬಟ್ ಬೇಲ್ ಸಿಗೋ ಚಾನ್ಸಸ್ಸು ತುಂಬ ಕಮ್ಮಿ. ಇನ್ನು ನಡು ರಸ್ತೆಯಲ್ಲಿ ನರ್ಸಿಂಗ್ ಸಿಬ್ಬಂದಿ ಲಾವಣ್ಯಳನ್ನು ಭೀಕರವಾಗಿ ಈ ಕೃತ್ಯ ಎಸಗಿದಂಥ ಹಂತಕ ಚೇತನನ್ನು ಹಿಡಿದುಕೊಡ್ಲಿಕ್ಕೆ ನೆರವಾದಂಥ ಧೈರ್ಯಶಾಲಿ ವ್ಯಕ್ತಿ. ಇವತ್ತು ಆತನ ನಾನು ನೇರವಾಗಿ ಫೋನ್ ಮುಖಾಂತರವೂ ಕೂಡ ಕಾಂಟ್ಯಾಕ್ಟ್ ಮಾಡಿದೆ. ಇನ್ನೊಂದು ಕಡೆ ಯಾರೋ ಒಬ್ಬ ಪೊಲೀಸರು ಕೂಡ ನೀನೇನು ಹೀರೋ ಆಗಲಿಕ್ಕೆ ಟ್ರೈ ಮಾಡ್ತಾ ಇದೆಯಾ, ಬಿಲ್ಡಪ್ ತೆಗೆದುಕೊಳ್ತಾ ಇದೆಯಾ, ನಾನೇ ಹಿಡ್ಕೊಟ್ಟೆ ಅಂತ ಎಲ್ಲ ಮಾಧ್ಯಮಗಳ ಮುಂದೆ ಹೇಳ್ತಾ ಇದೆಯಾ ಅನ್ನೋ ರೀತಿಯಾಗೂ ಮಾತನಾಡಿದ್ದು ಕೂಡ ಆತ ಒಪ್ಕೊಂಡ ಇಂಟರ್ವ್ಯೂನಲ್ಲಿ. ಆದರೆ ಆತ ಈಗ ಸದ್ಯ ನಾನು ಮೊಬೈಲ್ ಬಳಸ್ಲಿಕ್ಕೂ ಕೂಡ ಹೆದರ್ತಾ ಇದ್ದೀನಿ, ಮೊಬೈಲ್ ಬಿಟ್ಟು ಬೇರೆ ಮೊಬೈಲ್ ಬಳಸಲ, ಆ ರೀತಿಯಾದಂಥ ಚರ್ಚೆಗಳು ಕೂಡ ಮಾಡ್ದ. ಅಂದರೆ ನಮ್ಮ ಇಡೀ ಸಮಾಜ ಮತ್ತು ಕಾನೂನು ಸುವ್ಯವಸ್ಥೆ ತಲೆ ತಗ್ಗಿಸುವಂಥ ಗಂಭೀರ ಆಯಾಮ ಕೂಡ ಇದರಲ್ಲೂ ಇರೋದು. ಯಾಕೆಂದರೆ ಇಂಥ ಸೂಕ್ಷ್ಮ ಪ್ರಕರಣಗಳಲ್ಲಿ ಸಾರ್ವಜನಿಕರು ತೋರ್ತಕ್ಕಂಥ ಧೈರ್ಯಕ್ಕೆ ರಕ್ಷಣೆ ಸಿಗದೇ ಇದ್ದರೆ ಅಪರಾಧ ಜಗತ್ತು ಮತ್ತಷ್ಟು ಬಲಿಷ್ಠವಾಗುತ್ತೆ. ಹಾಗಾಗಿ ನಾನು ಹೇಳ್ತಾ ಇರೋದೇನು ಅಂದರೆ, ಈ ಚೇತನನ್ನು ಹಿಡಿದಂಥ ವ್ಯಕ್ತಿ ಆತಂಕಗೊಳ್ಳಿಕ್ಕೆ ಪ್ರಮುಖ ಕಾರಣವೇ ಅದು. ಒಂದು, ಆರೋಪಿ ಹಿನ್ನೆಲೆ. ಆತ ಏನು ಕ್ರೈಮ್ ಬ್ಯಾಕ್ಗ್ರೌಂಡ್ರಿಂದ ಬಂದಿಲ್ಲ, ಆದರೆ ಏನಾದರೂ ಮಾಡಿಬಿಡ್ಬಹುದೇನೋ, ಆತನ ಬೆಂಬಲಿಗರು ಕೂಡ ನನಗೆ ದ್ವೇಷದ ಕರೆಗಳನ್ನು ಮಾಡಿಬಿಡಬಹುದು. ಸಾರ್ವಜನಿಕವಾಗಿ ಕೃತ್ಯ ಎಸಗಿದಂಥ ಈ ಸೈಕೋ ಹಂತಕ ಬೇರೆ, ಸಮಾಜದಲ್ಲಿ ಕ್ರಿಮಿನಲ್ ಲಿಂಕ್ಗಳು ಕೂಡ ಇರಬಹುದು. ಆತನ ಪರವಾಗಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಇಷ್ಟೆಲ್ಲ ಇಂಟರ್ವ್ಯೂಗಳನ್ನು ಕೊಟ್ಟುಬಿಟ್ಟಿದ್ದೀನಿ ಅಂತ ಹೇಳಿ ಮತ್ತು ಈಗಾಗಲೇ ಸುಳ್ಳು ಸುದ್ದಿ ಹರಡ್ತಾ ಇದೆ. ಅದನ್ನು ಕೋಮು ಬಣ್ಣಕ್ಕೂ ಕೂಡ ತಿರುಗ್ತಾ ಇರೋದ್ರಿಂದ ಸಹಜವಾಗಿ ಆತನಿಗೆ ಭಯ ಆಗುತ್ತೆ. ಗಿರೀಶ್ ಆತನ ಹಿಡಿದುಕೊಟ್ಟಂಥ ವ್ಯಕ್ತಿ. ಪೊಲೀಸ್ನವರು ತಕ್ಷಣವೇ ಆತನ ಬೆನ್ನಿಗೆ ನಿಲ್ಲಬೇಕು. ಸಾರ್ವಜನಿಕರಿಗೆ ಕಾನೂನಿನ ಮೇಲಿನ ಭರವಸೆ ಹುಡುಗು ಹೋಗಬಾರದು ಅಂದರೆ ಆತನಿಗೆ ಸಪೋರ್ಟ್ ಮಾಡಬೇಕು ಪೊಲೀಸ್ನವರು ಅಂತ. ಇನ್ನೊಂದು ಕಡೆ ಪ್ರಕರಣಕ್ಕೆ ಕೋಮು ಮತ್ತು ರಾಜಕೀಯ ಬಣ್ಣ ಬಳಿಲಿಕ್ಕೆ ಕಿಡಿಗೇಡಿಗಳು ಕೂಡ ಟ್ರೈ ಮಾಡ್ತಾ ಇರೋದ್ರಿಂದ ಆ ಕುರಿತು ಪೊಲೀಸರು ಈಗಾಗಲೇ FIR ದಾಖಲು ಮಾಡಿದ್ದಾರೆ. ಆದರೆ ಇಂಥ ವಿಷಕಾರಿ ವಾತಾವರಣದಲ್ಲಿ ಆರೋಪಿಯನ್ನು ಹಿಡಿದುಕೊಟ್ಟಂಥ ವ್ಯಕ್ತಿಯ ನಂಬರ್, ಗುರುತು ಏನಾದರೂ ಲೀಕ್ ಆಗಿಬಿಟ್ರೆ, ಈಗಾಗಲೇ ಆತ ಮಾಧ್ಯಮಗಳ ಮುಂದೆ ಮಾತನಾಡಿಕೊಂಡಿದ್ದಾನೆ. ಆದರೆ ಜಾಲತಾಣಗಳಲ್ಲಿ ಆತನಿಗೆ ಬೆದರಿಕೆ ಹೊಡ್ತಕ್ಕಂಥ ಜಾಲ ಸಕ್ರಿಯವಾಗಿರ್ತಕ್ಕಂಥ ಸಾಧ್ಯತೆಗಳು ಇದೆ. ಇದೇ ಕಾರಣಕ್ಕೆ ಆತನ ಮೊಬೈಲ್ ರಿಂಗ್ ಆದರೂ ಕೂಡ ಆತ ಬೆಚ್ಚಿ ಬೀಳುವಂಥ ಪರಿಸ್ಥಿತಿ ನಿರ್ಮಾಣವಾಗಿರೋದು. ಒಟ್ಟಾರೆಯಾಗಿ ಧೈರ್ಯಶಾಲಿ ವ್ಯಕ್ತಿಯ ಆತಂಕ ಇಡೀ ಸಮಾಜಕ್ಕೆ ತಪ್ಪು ಸಂದೇಶ ರವಾನಿಸಬಾರ್ದು. ನಾಳೆ ನಡು ರಸ್ತೆಯಲ್ಲಿ ಮತ್ತೊಂದಿಂಥ ಘಟನೆ ನಡೆದ್ರೆ ನಾವ್ಯಾಕೆ ಮಧ್ಯಪ್ರವೇಶ ಮಾಡಬೇಕು, ಆಮೇಲೆ ಪೊಲೀಸ್ನವರು, ಕೋರ್ಟು, ಬೆದರಿಕೆ ಕರೆಗಳ ಕಾಟ ನಮಗೆ ಯಾಕೆ ಅಂತ ಮೂಕ ಪ್ರೇಕ್ಷಕರಾಗಿ ನಿಲ್ಲುವ ಅಪಾಯ ಎದುರಾಗುತ್ತೆ. ಹಾಗಾಗಿ ಸಾರ್ವಜನಿಕರ ಈ ಧಾವಂತ ಅಪರಾಧಿಗಳಿಗೆ ಮತ್ತಷ್ಟು ಆನೆ ಬಲವನ್ನು ತಂದು ಕೊಡಬಹುದು ಅನ್ನೋದು ನನ್ನ ಒಂದು ವಾದ ಸ್ನೇಹಿತರೆ. ಹಾಗಾಗಿ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಪೊಲೀಸ್ನವರು ಮತ್ತು ಮಾಧ್ಯಮಗಳ ಜವಾಬ್ದಾರಿ ಕೇವಲ ಚಾರ್ಜ್ ಶೀಟ್ ಮಾಡೋದಲ್ಲ ಪೊಲೀಸ್ನವ್ರ ಕೆಲಸ. ಈಗಾಗಲೇ ಸುಪ್ರೀಂ ಕೋರ್ಟ್ನ ವಿಟ್ನೆಸ್ ಪ್ರೊಟೆಕ್ಷನ್ ಸ್ಕೀಮ್ ಅಡಿಯಲ್ಲಿ ಆ ವ್ಯಕ್ತಿಯ ಫೋನ್ ನಂಬರ್ ಬದಲಾಯಿಸಿ ಆತನ ಪೊಲೀಸ್ ಕಣ್ಗಾವಲು ನೀಡಿ ಧೈರ್ಯ ತುಂಬಬೇಕು. ಅಂದರೆ ಏನಾಗುತ್ತೆ ಅಂದರೆ ಆತನಿಗೆ ಸಮಾಜದಲ್ಲಿ ಅಥವಾ ಅಪರಾಧಿ ಕಡೆಯವರಿಂದ ಎದುರಾಗಬಹುದಾದಂಥ ನೇರ ದ್ವೇಷದ ಭೀತಿಯನ್ನು ತಕ್ಷಣವೇ ದೂರ ಮಾಡುತ್ತೆ. ಇನ್ನು ನೀನು ಫೋನ್ ಬಳಸಲಿಕ್ಕೆ ಹೆದರಬೇಕಾಗಿಲ್ಲ. ನಿಮ್ಮ ನಂಬರ್ಗೆ ಬರುವ ಪ್ರತಿಯೊಂದು ಅಪರಿಚಿತ ಕರೆ, ಸಂದೇಶ ಎಲ್ಲ ಸೈಬರ್ ಕ್ರೈಮ್ ಫಾಲೋ ಅಪ್ ಮಾಡುತ್ತೆ. ತಲೆ ಕೆಡಿಸ್ಕೊಳ್ಬೇಡ ಅಂತಲೂ ಕೂಡ ಧೈರ್ಯ ತುಂಬಬಹುದು. ಹಾಗಾಗಿ ಅವನು ಮೊಬೈಲ್ ಬಳಸಲಿಕ್ಕೆ ಅಥವಾ ದಿನನಿತ್ಯದ ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಳ್ಳಿಕ್ಕೂ ಕೂಡ ಸಹಾಯ ಆಗುತ್ತೆ.
ಇನ್ನು ನೀನು ಸಾಕ್ಷಿ ಹೇಳಲಿಕ್ಕೆ ಪದೇ ಪದೇ ಪೊಲೀಸ್ ಸ್ಟೇಷನ್ ಕೋರ್ಟ್ ಮೆಟ್ಲು ಹತ್ತಿ ಸಮಯ ವ್ಯರ್ಥ ಮಾಡಬೇಕಾಗಿಲ್ಲ ಅಂತ. ಹೆಚ್ಚಾಗಿ ಈ ಥರದ ಸನ್ನಿವೇಶಗಳಲ್ಲಿ ಆತನನ್ನು ಬಳಸ್ಕೊಳ್ಳೋ ಅಗತ್ಯವೂ ಕೂಡ ಇಲ್ಲ. ಆತ ಹಿಡಿದು ಕೊಟ್ಟಿರೋದ್ರಿಂದ ಆತನ ನಿರಂತರವಾಗಿ ಆತನ ಕರೆಸೋದು, ಪೊಲೀಸ್ ಸ್ಟೇಷನ್ಗೆ ಕರೆಸೋದು ಅದೆಲ್ಲವೂ ಕೂಡ ಮಾಡಬಾರ್ದು. ಈ ಕೇಸ್ನಲ್ಲಿ ಸದ್ಯ ಆತನನ್ನು ಯಾರು ಕೂಡ ಈಗ ವಿಚಾರಣೆ ಕರೆದಿಲ್ವಂತೆ. ಇನ್ನು ಮುಂದೆ ಕರೆದ್ರೆ ಆ ಥರದ ಸಮಸ್ಯೆಗಳು ಎದುರಾಗಬಹುದು. ಸುಮ್ಮನೆ ಆತನ ಪರ್ಸ್ನಲ್ ಲೈಫ್ನಲ್ಲೂ ಕೂಡ 3 ಜನ ಅಕ್ಕ ತಂಗಿಯರು ಇರೋದ್ರಿಂದ ಕಿರಿಕಿರಿಗೆ ಆತನಿಗೂ ಕೂಡ ಭಯವಾಗಬಹುದು. ಇನ್ನೊಂದು ಕಡೆ ನೋಡಿ, ಖಾಕಿ ಪಡೆಗೆ ನಮ್ಮ ಆಗ್ರಹ ಏನು ಅಂದರೆ, ಹಂತಕನಿಗೆ ಆಸ್ಪತ್ರೆ ಬೆಡ್ ಮೇಲೆ ರಕ್ಷಣೆ ಕೊಡೋದು ಮಾತ್ರ ಅಲ್ಲ, ಆತನನ್ನು ಹಿಡಿದುಕೊಟ್ಟಂಥ ರಿಯಲ್ ಹೀರೋಗೂ ಕೂಡ ಬಿಗಿ ಭದ್ರತೆಯನ್ನು ಕೊಟ್ಟು ಧೈರ್ಯ ತುಂಬಬೇಕು. ಆಗ ಮಾತ್ರ ನಮ್ಮ ಸಮಾಜದಲ್ಲಿ ಧರ್ಮ, ಧೈರ್ಯ ಎರಡೂ ಕೂಡ ಉಳಿಲಿಕ್ಕೆ ಸಾಧ್ಯ. ಈ ಪ್ರಕರಣದಲ್ಲಿ ಏನಾದರೂ ಅಪ್ಡೇಟ್ಸ್ಗಳಿದ್ದರೆ ಇಂಚಿಂಚು ಅಪ್ಡೇಟ್ಸ್ಗಳ ಸಮೇತ ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತವಾಗೂ ಬರ್ತಾಯಿನಿ. ಈ ವಿಡಿಯೋಗೆ ಸಂಬಂಧಪಟ್ಟಾಗ ನಿಮ್ಮ ಕಮೆಂಟ್ಸ್ ಏನಾದರೂ ಇದ್ದರೆ ಅದನ್ನು ಕೂಡ ತಿಳಿಸ್ಬೋದು ಅಂತ ಹೇಳ್ತಾ ಧನ್ಯವಾದ. ನಾನು ನಿಮ್ಮ ರಾಕೇಶ್ ಆರುಂಡಿ.